ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ, ಮ್ಯಾಮ್ ನನ್ನ ಕೂದಲು ಉದುರುತ್ತಾ ಇದೆ, ನನ್ನ ಸ್ಕಿನ್ ಡಲ್ ಇದೆ, ನನ್ನ ಸ್ಕಿನ್ ಗ್ಲೋ ಇಲ್ಲ, ನಾನು ಫೇರ್ ಆಗಬೇಕು, ಪಿಗ್ಮೆಂಟೇಷನ್ ಇದೆ, ಡಾರ್ಕ್ ಸ್ಪಾಟ್ ಇದೆ, ಇದಕ್ಕೆಲ್ಲ ಏನಾದರೂ ರೆಮಿಡಿ ಹೇಳ್ತೀರಾ? ಅಥವಾ ಫೇರ್ ಆಗಬೇಕಂದ್ರೆ ಯಾವುದಾದ್ರೂ ಸೋಪ್ ಸಜೆಸ್ಟ್ ಮಾಡ್ತೀರಾ? ಈ ಥರ ಎಲ್ಲ ಸಾಕಷ್ಟು ಪ್ರಶ್ನೆ ಕೇಳ್ತಾ ಇದ್ರಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಖಂಡಿತವಾಗ್ಲೂ ಆನ್ಸರ್ನ ಕೊಡುತ್ತೆ. ಆ್ಯಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹೆಲ್ಪ್ಫುಲ್ ಅನ್ನಿಸ್ತು ಅಂತ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಸಜೆಸ್ಟ್ ಮಾಡಿ. ನಮ್ಮ ಬಾಡಿನಲ್ಲಿ ನನ್ನ ಪ್ರಕಾರ ಸುಮಾರು ಒಂದು 80% ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂದರೆ ನಮ್ಮ ಕೂದಲಿಗಿರ್ಬೋದು, ಕಣ್ಣಿಗಿರ್ಬೋದು, ಸ್ಕಿನ್ಗಿರ್ಬೋದು, ಸೊ ಎಲ್ಲದಕ್ಕೂ ವಿಟಮಿನ್ ಸಿ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಕೋವಿಡ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ವಿಟಮಿನ್ ಸಿ ಕ್ಯಾಪ್ಸೂಲ್ ತೊಗೊಳ್ಳಿ, ಅಥವಾ ವಿಟಮಿನ್ ಸಿ ಹೆಚ್ಚಾಗಿ ಇರುವಂತಹ ಆರೆಂಜ್ ಇರ್ಬೋದು, ಲೆಮನ್ ಇರ್ಬೋದು, ಇವೆಲ್ಲವನ್ನು ಉಪಯೋಗಿಸಿ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡ್ತಾ ಇದ್ರು ಅಲ್ವಾ ಡಾಕ್ಟರು. ಸೊ ಅವಾಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇದ್ವಿ, ಬಿಕಾಸ್ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಕೋವಿಡ್ ಸಿಚುವೇಶನಲ್ಲಿ ನಮ್ಮ ಬಾಡಿನ ಸೇಫಾಗಿ ಇಟ್ಕೊಳ್ಳೋದಕ್ಕೆ ಈ ವಿಟಮಿನ್ ಸಿ ತುಂಬ ಹೆಲ್ಪ್ ಇತ್ತು. ಆ್ಯಂಡ್ ಇದು ಜಸ್ಟ್ ನಮ್ಮ ಇಮ್ಯುನಿಟಿ ಪವರ್ನ ಇನ್ಕ್ರೀಸ್ ಮಾಡೋದಕ್ಕೆ ಅಂತ ಅಷ್ಟೇ ಅಲ್ಲ, ಇವನ್ ನಮ್ಮ ಕೂದಲು ತುಂಬ ಹೆಲ್ತಿಯಾಗಿ ಇರೋದಕ್ಕೂ ಕೂಡ ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ತುಂಬ ಗ್ಲೋ ಬರಬೇಕಂತ ಅನ್ನೋದಕ್ಕೂ ವಿಟಮಿನ್ ಸಿ ತುಂಬ 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 ಇಂಪಾರ್ಟೆಂಟ್ ಇದೆ. ಹಾಗೆಯೇ ನಿಮ್ಮ ಕಣ್ಣು, ನಿಮ್ಮ ಪಿಗ್ಮೆಂಟೇಷನ್ ಇರ್ಬೋದು, ಡಾರ್ಕ್ ಸ್ಪಾಟ್ ಇರ್ಬೋದು, ಇದೆಲ್ಲವೂ ಕೂಡ ಕಂಟ್ರೋಲ್ ಆಗೋದಕ್ಕೆ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಫೇರ್ ಆಗೋದಕ್ಕೆ ವಿಟಮಿನ್ ಸಿ ವಿಟಮಿನ್ ಸಿ ವಿಟಮಿನ್ ಸಿ. ಸೊ ಮಾರ್ಕೆಟಲ್ಲಿ ಸಾಕಷ್ಟು ವಿಟಮಿನ್ ಸಿ ಇರುವಂಥ ಸಪ್ಲಿಮೆಂಟ್ಗಳು ಸಿಗುತ್ತೆ. ಆದರೆ ಎಲ್ಲ ಸಪ್ಲಿಮೆಂಟ್ಗಳು ಕೂಡ ಎಲ್ಲರ ಬಾಡಿಗೂ ಅಡ್ಜಸ್ಟ್ ಆಗುತ್ತಾ, ಒಳ್ಳೇದಾ, ತೊಗೋಬೋದಾ ಅನ್ನೋ ಕ್ವೆಶನ್ಸು ಸಾಕಷ್ಟು ಇದ್ದೇ ಇರುತ್ತೆ. ಆ್ಯಂಡ್ ಇದನ್ನೆಲ್ಲ ನಾನು ಸ್ಟಡಿ ಮಾಡಿ ಆ್ಯಂಡ್ ನಾನಿವತ್ತು ನಿಮಗೆ ಒಂದು ವಿಟಮಿನ್ ಸಿ ಸಪ್ಲಿಮೆಂಟ್ನ ತೋರಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ತಿಳ್ಕೊಂಡು ಆ್ಯಂಡ್ ಇದನ್ನು ತೊಗೊಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ವಾ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟು ನಾನು ಉಪಯೋಗಿಸಿ ಅದಾದಮೇಲೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಟಮಿನ್ ಸಿ ಸಪ್ಲಿಮೆಂಟ್ನ ನೀವು ತೊಗೊಳೋದ್ರಿಂದ ನಿಮಗೆ ಕೂದಲು ಉದುರೋ ಸಮಸ್ಯೆ ಇರ್ಬೋದು, ಸ್ಕಿನ್ ಗ್ಲೋ ಆಗೋದಕ್ಕೆ, ಮತ್ತು ಆಮೇಲೆ ಪಿಗ್ಮೆಂಟೇಷನ್ ಅವಾಯ್ಡ್ ಆಗೋದಕ್ಕೆ, ಮತ್ತು ನೀವು ಯಾವ ರೀತಿ ಒಂದು ಒಳ್ಳೆ ಬ್ಯೂಟಿ ಬೇಕಂತ ಅಂದ್ಕೊಳ್ತಾ ಇರ್ತೀರಾ, ಅದಕ್ಕೆ ಈ ಒಂದು ಕ್ಯಾಪ್ಸೂಲ್ಸ್ ತುಂಬ ಹೆಲ್ಪ್ ಆಗುತ್ತೆ. ಯಾವುದದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ತೋರಿಸ್ತೀನಿ. ಎಸ್, ನಾನು ಹೇಳಿದಂತಹ ಪ್ರಾಡಕ್ಟ್ ಶೀಕ್ ನ್ಯೂಟ್ರಿಕ್ಸ್ ಅಂತ. ಈ ಒಂದು ಪ್ರಾಡಕ್ಟ್ ನಿಮ್ಮ ಫೇಸಲ್ಲಿ ಒಂದು ಜಾದೂನೇ ಮಾಡುತ್ತೆ ಅಂತ ಹೇಳ್ಬೋದು. ಈ ಪ್ರಾಡಕ್ಟನ್ನು ನೀವು ಬೈ ಮಾಡಬೇಕಂದ್ರೆ ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೋಡಿ. ಹಾಗೆ ನಾನು ಕೊಟ್ಟಿರೋ ಕೂಪನ್ ಕೋಡ್ನ ಉಪಯೋಗಿಸ್ಕೊಳ್ಳಿ, 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನಾನು ತೊಗೊಂಡಿರೋದು ಸ್ಟ್ರಾಬೆರಿ ಆ್ಯಂಡ್ ಲೆಮನ್ ಫ್ಲೇವರ್. ಇದರಲ್ಲಿ 20 ಕ್ಯಾಪ್ಸೂಲ್ಸ್ ಟ್ಯಾಬ್ಲೆಟ್ಸ್ ಇರುತ್ತೆ. ಇದನ್ನು ಪ್ರತಿದಿನ ನೀವು ಊಟ ಆದಮೇಲೆ ಅಥವಾ ಟಿಫನ್ ಆದಮೇಲೆ ಜಸ್ಟ್ ಒಂದೇ ಒಂದು ಟ್ಯಾಬ್ಲೆಟ್ನ ತೊಗೋಬೇಕಾಗುತ್ತೆ. ಹೇಗೆ ತೊಗೊಳ್ಳೋದು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದು ಬಂದು ನಿಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬ ತುಂಬ ತುಂಬಾ ಹೆಲ್ಪ್ ಆಗುತ್ತೆ. ಯೂಶ್ವಲಿ ಸ್ಟ್ರಾಬೆರಿ ಮತ್ತು ಲೆಮನ್ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರುತ್ತೆ, ನಮಗೆಲ್ರಿಗೂ ಗೊತ್ತು. ಇದು ಯಾವುದೇ ರೀತಿ ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಅಂತ ಖಂಡಿತ ಆಗೋದಿಲ್ಲ. ಆ್ಯಂಡ್ ನಿಮಗೆ ಏನಾದ್ರೂ ಡೌಟ್ ಇದೆ ಅಂತ ಅಂದರೆ ಈ ಪ್ರಾಡಕ್ಟನ್ನು ನೀವು ಬೇಕಾದ್ರೆ ನಿಮಗೆ ಪರಿಚಯ ಇರುವಂಥ ಡಾಕ್ಟರ್ ಹತ್ರ ಅವರ ಗೈಡೆನ್ಸ್ನ ತೊಗೊಂಡು ನೀವು ತೊಗೋಬೋದು. ಸೊ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದನ್ನ ತಿಳ್ಕೊಂಡ ನಂತರ ನಾನು ಇದನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ನಿಮಗೂ ಕೂಡ, ನೀವು ಕೂಡ ಸಾಕಷ್ಟು ಪ್ರಶ್ನೆ ಕೇಳ್ತಾ ಇರ್ತಿದ್ರೆ, ಆ್ಯಂಡ್ ನಾನು ಹೇಳ್ತಲೇ ಇರ್ತಿದ್ದೆ, ಯಾವಾಗಲೂ ನಾವು ತಗೊಳ್ಳೋ ಫುಡ್ಡು ನಮ್ಮ ಬಾಡಿಗೆ ಏನು ಬೇಕಾಗಿರುತ್ತೆ ಅದನ್ನು ಕರೆಕ್ಟಾಗಿ ನಾವು ಪ್ರೊವೈಡ್ ಮಾಡಿದ್ವಿ ಅಂದರೆ ಆಬ್ವಿಯಸ್ಲಿ ನಮ್ಮ ಸ್ಕಿನ್ನು, ನಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಲೇ ಇರ್ತಿದ್ದೆ. ಬಟ್ ತುಂಬ ಜನ ಏನಾದ್ರೂ ಟ್ಯಾಬ್ಲೆಟ್ಸೋ ಅಥವಾ ಸೋಪೋ ಏನಾದರೂ ಸಜೆಸ್ಟ್ ಮಾಡಿ ಅಂತ ಕೇಳ್ತಲೇ ಇರ್ತಿದ್ರು. ಸೊ ದಟ್ ಇದ್ರ ಬಗ್ಗೆ ನಾನು ಕೇಳಿದಾಗ ತುಂಬ ಚೆನ್ನಾಗಿ ಒಂದು ರೆಸ್ಪಾನ್ಸ್ ಇತ್ತು ಅನ್ನೋದಕ್ಕೋಸ್ಕರ ಆ್ಯಂಡ್ ಈ ಒಂದು ಪ್ರಾಡಕ್ಟನ್ನು ಟ್ರೈ ಮಾಡಿದೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಅಂತ ಅನ್ನಿಸ್ತು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ಈ ಒಂದು ಕ್ಯಾಪ್ಸೂಲ್ ಏನಿದೆ ಇದನ್ನು ಹಾಗೇ ನಾವು ತೊಗೊಳ್ಬಾರ್ದು. ಬದಲಿಗೆ 250 ml ಅಷ್ಟು ವಾಟರ್ನ ಒಂದು ಲೋಟದಲ್ಲಿ ತಗೊಂಡು ಅದರೊಳಗಡೆ ಈ ಕ್ಯಾಪ್ಸೂಲ್ನ ಹಾಕಬೇಕಾಗುತ್ತೆ. ಕಂಪ್ಲೀಟಾಗಿ ಕ್ಯಾಪ್ಸೂಲ್ ನೀರು ಜೊತೆ ಮಿಕ್ಸ್ ಆಗಬೇಕು, ಹೊಂದ್ಕೊಳ್ಬೇಕು. ಸೊ ದಟ್ ತುಂಬ ಚೆನ್ನಾಗಿ ಡಿಸೋವ್ ಆದಮೇಲೆ ಇದನ್ನು ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ನೀಟಾಗಿ ಆ ಕ್ಯಾಪ್ಸೂಲ್ಸ್ ಎಲ್ಲವೂ ಕೂಡ ಕರಗಬೇಕು. ಸೊ ಇವಾಗ ನೀವು ನೋಡ್ಬೋದು, ಕಂಪ್ಲೀಟಾಗಿ ಕ್ಯಾಪ್ಸೂಲ್ ಏನಿದೆ ಅದು ನೀರಲ್ಲಿ ಕರಗಿದೆ. ಪ್ರತಿದಿನ ನೀವು ಒಂದೊಂದು ಲೋಟ ಕುಡಿತಾ ಬರೋದ್ರಿಂದ
ಸುಮಾರು ಒಂದು 2 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ಆಗಲಿ ನಾವು ಇವತ್ತು ಏನು ತೊಗೊಂಡಿದ್ದ ತಕ್ಷಣ ನಾಳೆನೇ ರಿಸಲ್ಟ್ ಗೊತ್ತಾಗಬೇಕಂತ ಅಂದರೆ ಖಂಡಿತ ಇಲ್ಲ ಅಲ್ವಾ. ಸೊ ಇಟ್ಸ್ ಟೇಕ್ ಸಮ್ ಟೈಮ್. ಆ್ಯಂಡ್ ಸ್ಮೆಲ್ ಅಂತೂ ಸ್ಟ್ರಾಬೆರಿ ಮತ್ತು ಆಮೇಲೆ ಲೆಮನ್ ಆ್ಯಂಡ್ ಮೋರ್ ಸ್ಟ್ರಾಬೆರಿ ಫ್ಲೇವರ್ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಿ ಇದೆ. ಆ್ಯಂಡ್ ಕುಡಿಯೋಕ್ಕೂ ಅಷ್ಟೇ. ಇವಾಗ ಟೇಸ್ಟ್ ಹೇಳ್ತೀನಿ ಹೇಗಿದೆ ಅಂತ. ಸೂಪರ್, ತುಂಬ ಚೆನ್ನಾಗಿದೆ. ಇದಕ್ಕೆ ಯಾವುದೇ ಶುಗರ್ ಆ್ಯಡ್ ಮಾಡಿರೋದಿಲ್ಲ. ಆ್ಯಂಡ್ ಟೇಸ್ಟ್ ವಾಸ್ ರಿಯಲಿ ಗುಡ್. ನಿಮಗೆ ಜ್ಯೂಸ್ ಕುಡಿದಿದ್ದ ರೀತಿ ಅನಿಸುತ್ತೆ. ಇನ್ಫ್ಯಾಕ್ಟ್ ಇದರಲ್ಲಿ ನಿಮಗೆ ಫ್ಲೇವರ್ಸು ಸಿಗುತ್ತೆ. ಸೊ ಇದು ಸ್ಟ್ರಾಬೆರಿ ಮತ್ತು ಲೆಮನ್ ಕುಡಿಯೋದಕ್ಕೂ ಒಂದು ಜ್ಯೂಸ್ ಕುಡಿದ ರೀತಿ ಅನಿಸುತ್ತೆ ನಿಮಗೆ. ನಾನು ಕಂಪ್ಲೀಟ್ ಕುಡಿತೀನಿ, ಬಿಕಾಸ್ ಆಮೇಲೆ ನಿಮಗೆ ಅನ್ನಿಸ್ಬಾರ್ದಲ್ಲ ಸ್ವಲ್ಪ ಕುಡಿದ್ಬಿಟ್ಟು ನೀವು ಜಾಸ್ತಿ ಕುಡಿದಿಲ್ಲ ಅಂತ. ಸೊ ಹಾಗಾಗಿ ಕಂಪ್ಲೀಟ್ ನಾನು ಕುಡಿಯೋದನ್ನು ನಿಮಗೆ ತೋರಿಸ್ತೀನಿ. ಚೆನ್ನಾಗಿದೆ. ಐ ಲವ್ ಇಟ್. ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಎಸ್, ನೀವು ನೋಡ್ಬೋದು ನಾನು ಯಾವುದೇ ಮೇಕಪ್ ಏನೂ ಅಪ್ಲೈ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದಾಗ ಸುಮ್ಮನೆ ನಾನು ಹೇಳಬಾರ್ದಲ್ವ, ಒಂದು ಪ್ರಾಡಕ್ಟನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕಂತ ಅಂದರೆ. ಸೊ ಅದನ್ನು ನಾನು ನಿಮಗೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಆಮೇಲೆ ನಿಮಗೆ ಹೇಳಬೇಕು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನಾನು ಕೊಡುವಂತಹ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ 10% ನಿಮಗೆ ಆಫ್ ಕೂಡ ಸಿಗುತ್ತೆ. ಆ್ಯಂಡ್ ಟ್ರೈ ಮಾಡಬೇಕಂತ ಅಂದ್ಕೊಳ್ತಾ ಇದ್ದರೆ ಬೇಕಾದ್ರೆ ನಿಮಗೆ ಏನಾದರೂ ಡೌಟ್ ಇತ್ತಂತ ಅಂದರೆ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಸಜೆಷನ್ನ ತೊಗೊಂಡು ಆ್ಯಂಡ್ ನಿಮಗೆ ತಗೊಳ್ಳೋಕ್ಕೆ ಕಾನ್ಫಿಡೆಂಟ್ ಬಂತು ಅಂತ ಅಂದರೆ ಸೊ ಯು ಗೋ ಫಾರ್ ಇಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.